ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅನರ್ಹ ಫಲಾನುಭವಿಗಳನ್ನು ತಡೆಯಲು ಕರ್ನಾಟಕದ ಫ್ರೂಟ್ಸ್ ಐಡಿ ಮಾದರಿಯಲ್ಲೇ ದೇಶದ ರೈತರಿಗೆ ವಿಶಿಷ್ಟ ಗುರುತಿನ ಚೀಟಿ ವಿತರಿಸುವ ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರ ಆರಂಭಿಸಿದೆ. ಈವರೆಗೆ ದೇಶದಾದ್ಯಂತ ಅನರ್ಹರಿಗೆ ವಿತರಣೆಯಾಗಿದ್ದ 416 ಕೋಟಿ ರೂಪಾಯಿ ಮೊತ್ತವನ್ನ ಮರುವಸೂಲಿ ಮಾಡಿದ್ದು, ಇಂತಹ ಅವ್ಯವಹಾರವನ್ನ ಶಾಶ್ವತವಾಗಿ ತಡೆಯಲು ಕೇಂದ್ರ ಸರ್ಕಾರ ಈ ಕ್ರಮವನ್ನ ಕೈಗೊಂಡಿದೆ. ಏನಿದು ರೈತ ಐಡಿ, ಯಾವ ರಾಜ್ಯಗಳಲ್ಲಿ ಆರಂಭ ಆಗಿದೆ ಎನ್ನಿತರ ಮಾಹಿತಿ ತಿಳಿಯಲು ಇಂದಿನ ಮುಖಪುಟ ವರದಿ ಓದಿ. ಉತ್ತರ ಕರ್ನಾಟಕಕ್ಕೂ ನಮ್ಮ ಸರ್ಕಾರ ಉತ್ತರದಾಯಿ. ಈ ಭಾಗದ ಅಭಿವೃದ್ಧಿಗೂ ನಮ್ಮ ಕೊಡುಗೆ ಇದೆ ಎಂದು ಭರವಸೆ ಬಿತ್ತಲು ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಘೋಷಿಸುವ ಸಂಪ್ರದಾಯ ರೂಢಿಸಿಕೊಂಡು ಬಂದಿರುವ ಸರ್ಕಾರ ಈ ಬಾರಿ 3 ರಿಂದ 4 ಸಾವಿರ ಕೋಟಿ ರೂಪಾಯಿ ಮೊತ್ತದ ಪ್ಯಾಕೇಜ್ ಘೋಷಿಸಲು ಸಿದ್ಧತೆಯನ್ನು ನಡೆಸಿದೆ. ಆರ್ಥಿಕ ಇತಿಮಿತಿಯಲ್ಲೇ ರಸ್ತೆ, ಮೂಲಸೌಕರ್ಯ, ನೀರಾವರಿ, ಶಿಕ್ಷಣ, ಕೈಗಾರಿಕೆ ಸೇರಿದಂತೆ ವಿವಿಧ ಕ್ಷೇತ್ರಕ್ಕೆ ಅನುದಾನ ಘೋಷಿಸಲು ಉದ್ದೇಶಿಸಿದ್ದು, ಇಲಾಖಾವಾರು ಮಾಹಿತಿ ಸಂಗ್ರಹಿಸುವ ಕೆಲಸ ಭರದಿಂದ ನಡೆದಿದೆ. ಉತ್ತರ ಕರ್ನಾಟಕ ವಿಶೇಷ ಪ್ಯಾಕೇಜ್ ಕುರಿತ ವಿವರ ಮುಖಪುಟದಲ್ಲಿ ಪ್ರಕಟ ಆಗಿದೆ. ಆಸ್ಟ್ರೇಲಿಯಾದ ಆಲ್ರೌಂಡರ್ ಕೆಮರಾನ್ ಗ್ರೀನ್, ಶ್ರೀಲಂಕಾದ ವೇಗಿ ಮತೀಶಾ ಪತಿರಣ, ಇಂಗ್ಲೆಂಡ್ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್ ಅಬುಧಾಬಿಯಲ್ಲಿ ಮಂಗಳವಾರ ನಡೆದ ಐಪಿಎಲ್ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ನಿರೀಕ್ಷೆಯಂತೆ ದೊಡ್ಡ ಮೊತ್ತಕ್ಕೆ ಬಿಡ್ಡಿಂಗ್ ಆಗಿದ್ದಾರೆ. ಇದೇ ವೇಳೆ ಭಾರತದ ದೇಶೀಯ ಕ್ರಿಕೆಟರ್ಗೆ ಜಾಕ್ಪಾಟ್ ಒಲಿದಿದ್ದು ಅಚ್ಚರಿ ಮೂಡಿಸಿತು. ಯುವ ಕ್ರಿಕೆಟಿಗರಾದ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ತಲಾ 14.20 ಕೋಟಿ ರೂಪಾಯಿ ಮೊತ್ತಕ್ಕೆ ಸಿಎಸ್ಕೆ ತಂಡ ಸೇರಿದ್ರು. ಈ ಮೂಲಕ ಐಪಿಎಲ್ನಲ್ಲಿ ಅತ್ಯಧಿಕ ಬಿಡ್ ಪಡೆದ ಭಾರತದ ದೇಶೀಯ ಕ್ರಿಕೆಟಿಗರೆನಿಸಿದ್ರು. ಯಾವ ಕ್ರಿಕೆಟಿಗರು ಎಷ್ಟು ಮೊತ್ತಕ್ಕೆ ಹರಾಜಾದ್ರು ಎಂದು ತಿಳಿಯಲು ಇಂದಿನ ಮುಖಪುಟ ಮತ್ತು ಕ್ರೀಡಾಪುಟ ನೋಡಿ. ದಟ್ಟ ಮಂಜು ಮುಸುಕಿದ ವಾತಾವರಣ ಕಾರಣದಿಂದ ಉತ್ತರ ಪ್ರದೇಶದ ಮಥುರಾದಲ್ಲಿನ ಯಮುನಾ ಎಕ್ಸ್ಪ್ರೆಸ್ ವೇನಲ್ಲಿ ಮಂಗಳವಾರ ಮುಂಜಾನೆ ನಡೆದ ಭೀಕರ ಅಪಘಾತದಲ್ಲಿ ಕನಿಷ್ಠ 13 ಜನರು ಸಜೀವ ದಹನವಾಗಿದ್ದು 35 ಮಂದಿ ಗಾಯಗೊಂಡಿದ್ದಾರೆ. ದಟ್ಟ ಮಂಜಿನಿಂದಾಗಿ ಅನೇಕ ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಿವೆ. ಬೆಳಗಿನ ಜಾವ 4:30 ಸುಮಾರಿಗೆ 7 ಬಸ್ಗಳು, 1 ಟೆಂಪೋ ಟ್ರಾವೆಲರ್ ಮತ್ತು 3 ಚಿಕ್ಕ ವಾಹನಗಳು ಡಿಕ್ಕಿ ಹೊಡೆದಿವೆ. ಕೆಲ ಬಸ್ಗಳಿಗೆ ಬೆಂಕಿ ಹೊತ್ಕೊಂಡು ಒಳಗಿದ್ದ 13 ಮಂದಿ ಸಜೀವ ದಹನರಾಗಿದ್ದಾರೆ. ಅಪಘಾತ ಕುರಿತ ಪೂರ್ಣ ವಿವರ ದೇಶ ವಿದೇಶ ಪುಟದಲ್ಲಿ ಪ್ರಕಟ. ಅಮೆರಿಕ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಮಂಗಳವಾರ 23 ಪೈಸೆ ಕುಸಿದು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾದ 91.1ಕ್ಕೆ ಇಳಿಕೆ ಕಂಡಿದೆ. ಹೆಚ್ಚಿನ ವಿವರಕ್ಕೆ ಮನೆ ಮಾತು ನೋಡಿ. 4 ಸರ್ಕಾರಿ ಅಧಿಕಾರಿಗಳ ಮನೆ, ಕಚೇರಿ ಸೇರಿ 21 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಬರೋಬ್ಬರಿ 18.20 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ, ಧಾರವಾಡ, ಹೊಸಪೇಟೆ ಅಂದ್ರೆ ವಿಜಯನಗರ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಂಗಳವಾರ ಬೆಳಗ್ಗೆ ಏಕಕಾಲಕ್ಕೆ ದಾಳಿ ನಡೆದಿದೆ. ದಾಳಿ ವೇಳೆ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಜಶೇಖರ್ ಸುಮಾರು 50,000 ರೂಪಾಯಿಗಳನ್ನ ಕಮೋಡ್ಗೆ ಹಾಕಿ ಫ್ಲಶ್ ಮಾಡಿದ್ದಾರೆ ಎನ್ನಲಾಗಿದೆ. ಯಾವ ಅಧಿಕಾರಿಗಳ ಬಳಿ ಎಷ್ಟು ಹಣ ದೊರೆತಿದೆ ಎಂಬ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಜಗತ್ತಿನಾದ್ಯಂತ ಇ ಸಿಗರೇಟ್ ಸೇವಿಸುವವರ ಪ್ರಮಾಣ ಹೆಚ್ಚುತ್ತಾ ಇದ್ದು, ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚಿನ ವರದಿ ಪ್ರಕಾರ ಈ ಸಂಖ್ಯೆ 10 ಕೋಟಿಯ ಗಡಿ ದಾಟಿದೆ. ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಈ ಚಟಕ್ಕೆ ದಾಸರಾಗ್ತಾ ಇದ್ದಾರೆ. ಜಾಗತಿಕವಾಗಿ 13 ರಿಂದ 15 ವರ್ಷದ 1.5 ಕೋಟಿ ಮಕ್ಕಳು ಈ ಸಿಗರೇಟ್ ಬಳಸ್ತಾ ಇದ್ದಾರೆ. ಭಾರತದಲ್ಲಿ ಕೇಂದ್ರ ಸರ್ಕಾರ 2019ರಲ್ಲಿ ಈ ಸಿಗರೇಟ್ ಮೇಲೆ ನಿಷೇಧ ಹೇರಿದ್ರೂ ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. ಆದ್ರಿಂದ ಇದರ ಬಳಕೆ ಜಾಸ್ತಿ ಆಗ್ತಲೇ ಇರುವುದು ಆತಂಕದ ವಿಚಾರ. ವಿಶೇಷ ಲೇಖನ ಚಿಂತನಾ ಪುಟದಲ್ಲಿದೆ. ಇವಿಷ್ಟೇ ಎಲ್ಲ ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.